ಪ್ರತಿಯೊಂದು ಸೈಟ್ಸ್ಗೂ ಕೂಡ ಖಾತಾ ಇರುತ್ತೆ. ನಾಳೆ ದಿನ ರಿಜಿಸ್ಟ್ರೇಷನ್ ಮಾಡ್ಕೊಂಡಾಗ ಇದು ರೆಡಿ ಟು ರಿಜಿಸ್ಟ್ರೇಷನ್, ರೆಡಿ ಟು ಕನ್ಸ್ಟ್ರಕ್ಷನ್. ಸೊ ರಿಜಿಸ್ಟ್ರೇಷನ್ ಮಾಡ್ಕೊಂಡಾಗ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಹೆಸರಿಗೆ ಖಾತಾ ಕೂಡ ಟ್ರಾನ್ಸ್ಫರ್ ಮಾಡಿಕೊಡಲಾಗುತ್ತೆ. ನೋಡಿ, 5,000 6,000 ಕೊಟ್ಬಿಟ್ಟು ಸೈಟ್ ತೊಗೊತೀರ ನೀವು, ಅದು ಯಾವಾಗ 10,000 ಆಗೋದು ಕಷ್ಟ ತಾನೆ. ಅದೇ ನೀವೇನಾದರೂ 2,500-3,000 ಕೊಟ್ಟು ಸೈಟ್ ತೊಗೊಂಡ್ರೆ ಈಸಿಯಾಗಿ 5,000 ಆಗಿಬಿಡುತ್ತೆ. ಅಂಥ ವ್ಯಾಲ್ಯೂ, ಅಂಥ ಅಪ್ರಿಷಿಯೇಷನ್ ಇಲ್ಲಿ ಸಿಗುತ್ತೆ. ಇಲ್ಲೆಲ್ಲ ಗಿಡಗಳು ಹಾಕಿದ್ದಾರೆ. ಆ್ಯಂಡ್ ಇದು ಸ್ಟ್ರೀಟ್ ಲೈಟ್ ತೋರಿಸಿ ಮೇಲ್ಗಡೆ. ಸ್ಟ್ರೀಟ್ ಲೈಟ್ ಇದೆ, ಆದರೆ ಕರೆಂಟ್ನ ಕಂಬ ಎಲ್ಲಿ ಅಂತ ನೀವು ಕೇಳ್ಬೋದು. ಕರೆಂಟ್ನ ಕಂಬ ಎಲ್ಲ ಇಲ್ಲ ಇಲ್ಲಿ, ಯಾಕಂತಂದರೆ ಇಲ್ಲೇ ಕಂಪ್ಲೀಟಾಗಿ ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕರ ಬಂದಿನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಬೆಂಗಳೂರಲ್ಲಿ ಒಂದು ಒಳ್ಳೆ ಸೈಟ್ ಬೇಕು, ಅದು ಕೂಡ ಬೆಸ್ಟ್ ಪ್ರೈಸಲ್ಲಿ ಬೇಕು ಅಂತಂದರೆ ಡೆಫಿನೆಟ್ಲಿ ವಿಡಿಯೋ ನೋಡಲೇಬೇಕು. ಆ್ಯಂಡ್ BMRDA ಈ ಖಾತಾ ಸೈಟ್ ತೊಗೊಂಬಂದಿದ್ದೀನಿ ವೀಕ್ಷಕರೇ. ಇದನ್ನು ನಮಗೆ ಪರಿಚಯ ಮಾಡ್ಕೊಡ್ತಿರೋಂಥವ್ರು ಆರ್ಕಾ ರಿಯಲ್ಟರ್ಸ್. ಆ್ಯಂಡ್ ಈ ಲೇಔಟ್ನ ಹೆಸರು ಬಂದುಬಿಟ್ಟು ಐ ರಿಚ್ ಅವನಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇಲ್ಲಿನ ಅಮ್ಯುನಿಟೀಸ್ ಫಸ್ಟೇ ತೋರಿಸ್ಬಿಡ್ತೀನಿ. ನೋಡಿ, ಇವ್ರದೇ ಒಂದು ಓನ್ TC ಕೂಡ ಇದೆ ಅಂತ ಹೇಳ್ಬೋದು. ಬನ್ನಿ, ಹಾಗಾದರೆ ಇದು ಎಲ್ಲಿ ಬರುತ್ತೆ ವೀಕ್ಷಕರೇ? ಇದಿರುವಂಥದ್ದು ನಮ್ಮ ಮೈಸೂರು ರೋಡು, ಚಲಘಟ್ಟ ಮೆಟ್ರೋ ಸ್ಟೇಷನ್ ಹತ್ರ. ಸೊ ಯಾರ್ಯಾರು ಮೆಟ್ರೋ ಸ್ಟೇಷನ್ ಹತ್ತಿರದಲ್ಲಿ ಸೈಟ್ ಬೇಕು, ಬೆಂಗಳೂರಲ್ಲಿ ಸೈಟ್ ಬೇಕು, ಅದು ಕೂಡ ಬೆಸ್ಟ್ ಪ್ರೈಸಲ್ಲಿ ಇರಬೇಕು ಅಂತಂದರೆ ನಿಮಗೆ ಸಿಗ್ತದೆ. ಬನ್ನಿ, ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಆ್ಯಂಡ್ ಫೈನಲ್ ಆಗಿ ನಾನು ನಿಮಗೆ ರೇಟು, ಡಿಸ್ಕೌಂಟು, ಹೇಗೆ ರಿಜಿಸ್ಟ್ರೇಷನ್ ಯಾವ ಥರ ಇರುತ್ತೆ ಎಲ್ಲ ತಿಳಿಸ್ಕೊಡ್ತೀನಿ. ದೊಡ್ಡಲ್ಮರ ಬಸ್ ಸ್ಟ್ಯಾಂಡಿಂದ ಜಸ್ಟ್ ಒಂದು 2 ನಿಮಿಷ ಅಷ್ಟೇ. ಆ್ಯಂಡ್ ಬೈಲಾಳು ಬಸ್ ಸ್ಟಾಪ್ ಆ ಕಡೆ ತೋರಿಸಿ. ಬೈಲಾಳು ಬಸ್ ಸ್ಟಾಪಿಂದ ಜಸ್ಟ್ 1 ಮಿನಿಟ್ ಅಲ್ಲಿ ಎದುರುಗಡೆ ಕಾಣ್ತದಲ್ಲ, ಅದನ್ನೇ ಬೈಲಾಳು ಬಸ್ ಸ್ಟಾಪು. ಆ ಕಡೆಯಿಂದ ಸ್ಟ್ರೇಟ್ ಆಗಿ ಬಂದರೆ ಇಲ್ಲೇ ಒಳಗಡೆ ಇರುವಂಥದ್ದು ಐ ರಿಚ್ ಅವನಿ. ಹೌದು, ಆರ್ಕಾ ರಿಲೇಟರ್ಸ್ ಅವ್ರದ್ದು ಐ ರಿಚ್ ಅವನಿ. ಆರ್ಕಾ ರಿಲೇಟರ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ಇವರು ಆಲ್ಮೋಸ್ಟ್ 4 years ಇಂದ ಈ ಫೀಲ್ಡಲ್ಲಿ ಇದ್ದಾರೆ. ಇದು ಆಲ್ಮೋಸ್ಟ್ 7th ಅವ್ರದ್ದು ಪ್ರಾಜೆಕ್ಟ್ ಅಂತಲೇ ಕೂಡ ಹೇಳ್ಬೋದು. ಆ್ಯಂಡ್ ಇವ್ರು ಮಾಡ್ತಿರುವಂಥದ್ದು ಎಲ್ಲವೂ ಕೂಡ BMRDA ಅಪ್ರೂವ್ಡ್, BDA ಅಪ್ರೂವ್ಡ್, ಈ ರೀತಿ ಅಪ್ರೂವ್ಡ್ ಪ್ರಾಜೆಕ್ಟನ್ನು ಮಾತ್ರ ಮಾಡ್ತಾರೆ. ಯಾವುದೋ ಲಿಟಿಗೇಷನಲ್ಲಿ ಇರುವಂಥದ್ದು ರೆವೆನ್ಯೂ ಸೈಟ್ಸ್ಗಳನ್ನು ಇವರು ಯಾವತ್ತೂ ಮಾಡ್ತಾ ಇಲ್ಲ. ಆದ್ದರಿಂದ ಒಂದು ಒಳ್ಳೆ ಮಾರ್ಕೆಟಲ್ಲಿ ಒಂದು ಒಳ್ಳೆ ಹೆಸರು ಇಟ್ಕೊಂಡಿದ್ದಾರೆ. ಆ್ಯಂಡ್ ಇವ್ರದ್ದು ಆಫೀಸ್ ಬಂದುಬಿಟ್ಟು ಕೆಂಗೇರಿ ಉಪನಗರ, ಅಲ್ಲಿ ಇವ್ರದ್ದು ಆಫೀಸ್ ಇದೆ. ಅಲ್ಲಿಂದ ಹೆಚ್ಚಿನ ಮಾಹಿತಿನ ಪಡ್ಕೋಬಹುದು. ಬನ್ನಿ ಲೇಔಟ್ ಒಳಗಡೆ ಹೋಗೋಣ. ಸ್ನೇಹಿತರೆ, ಹಾಗಾದರೆ ಇದು ಎಲ್ಲಿ ಬರುತ್ತೆ ನೋಡಿ, ಇಲ್ಲಿಂದ ಕೆಂಗೇರಿ ಆ್ಯಂಡ್ ಬಿಡದಿ ಎರಡೂ ಕಡೆಗೆ ಹೋಗೋದಕ್ಕೂ ನಿಮಗೆ 15ರಿಂದ 20 ನಿಮಿಷ ಟೈಮ್ ಬೇಕಾಗುತ್ತೆ. ಆ್ಯಂಡ್ ಚಲಘಟ್ಟ ಮೆಟ್ರೋ ಸ್ಟೇಷನ್ಗೆ ಜಸ್ಟ್ 15 minutes ಡ್ರೈವ್ ಅಂತಲೂ ಕೂಡ ಹೇಳ್ಬೋದು. ಆ್ಯಂಡ್ ರಾಮೋಹಳ್ಳಿ, ತುಂಬ ಜನರಿಗೆ ಗೊತ್ತು ರಾಮೋಹಳ್ಳಿ ಎಲ್ಲಿದೆ ಅಂತ ಹೇಳ್ಬಿಟ್ಟು. ಸೊ ರಾಮೋಹಳ್ಳಿನೂ ಕೂಡ ಇಲ್ಲಿಂದ ಜಸ್ಟ್ 10 minutes ಡ್ರೈವ್. 10ರಿಂದ 15 ನಿಮಿಷದಲ್ಲಿ ರಾಮೋಹಳ್ಳಿ, ಬಿಡದಿ, ಕೆಂಗೇರಿ, ಚಲಘಟ್ಟ ಮೆಟ್ರೋ ಸ್ಟೇಷನ್ನು ಎಲ್ಲ ಕಡೆನೂ ಕೂಡ ರೀಚ್ ಆಗ್ಬೋದು ವೀಕ್ಷಕರೇ. ಹಾಗಾದರೆ ಸುತ್ತಮುತ್ತಲು ಒಳ್ಳೆ ಡೆವಲಪ್ಮೆಂಟ್ ಆಗಿರುವಂಥದ್ದು ಏನೇನಿದೆ, ಸಂಘ ಸಂಸ್ಥೆಗಳು ಯಾವುದಿದೆ, ಹಾಸ್ಪಿಟಲ್ಸ್ ಯಾವುದಿದೆ ಅಂತಂದರೆ ರಾಜರಾಜೇಶ್ವರಿ ಡೆಂಟಲ್ ಕಾಲೇಜ್ ಆ್ಯಂಡ್ ಮೆಡಿಕಲ್ ಕಾಲೇಜ್. ಹೌದು ವೀಕ್ಷಕರೇ, ಕಾಲೇಜು ಕೂಡ ಹೌದು, ಹಾಸ್ಪಿಟಲ್ ಕೂಡ ಹೌದು ಅಂತಲೇ ಕೂಡ ಹೇಳ್ಬೋದು. ಇವೆಲ್ಲವೂ ಕೂಡ ತುಂಬ ಹತ್ತಿರದಲ್ಲಿ ಬರುತ್ತೆ. ಆ್ಯಂಡ್ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಅದು ಕೂಡ ತುಂಬ ಹತ್ತಿರದಲ್ಲಿದೆ. ಆ್ಯಂಡ್ ಸದ್ಯಕ್ಕೆ ಸ್ವಲ್ಪ ಕಾಂಟ್ರವರ್ಷಿಯಲ್ ಇರುವಂತಹ ಬಿಡದಿ ಸ್ಮಾರ್ಟ್ ಸಿಟಿ ಇನ್ನೇನು ಮುಂದೆ ಸ್ವಲ್ಪ ದಿನದಲ್ಲಿ ಬರುತ್ತೆ, ಸ್ವಲ್ಪ ಕಾಂಟ್ರವರ್ಷಿಯಲ್ ಇದೆ, ಇರಲಿ ಬಿಡಿ. ಆದರೆ ಅದು ಕೂಡ ಇಲ್ಲಿಂದ ತುಂಬ ಹತ್ತಿರದಲ್ಲಿ ಇರುವಂಥದ್ದು. ಆ್ಯಂಡ್ GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಅದಕ್ಕೂ ಕೂಡ ತುಂಬ ಹತ್ತಿರದಲ್ಲಿ ಅಡ್ಜಸೆಂಟ್ ಆಗಿರುವಂತಹ ಒಂದು ಲೇಔಟೇ ನಮ್ಮ ಐ ರಿಚ್ ಅವನಿ ವೀಕ್ಷಕರೇ. ಅಷ್ಟೇ ಅಲ್ಲದೆ ರಾಜರಾಜೇಶ್ವರಿ ಇಂಜಿನಿಯರಿಂಗ್ ಕಾಲೇಜ್ ಅದು ಕೂಡ ತುಂಬ ಹತ್ತಿರದಲ್ಲಿ ಬರುತ್ತೆ. ಸೊ ಯಾರಾದರೂ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಬಗ್ಗೆ ನೋಡ್ತಾ ಇದ್ದೀರಾ ಅಂತಂದರೆ ಡೆಫಿನೆಟ್ಲಿ ಅದು ಕೂಡ ತುಂಬ ಹತ್ತಿರದಲ್ಲಿದೆ. ಆ್ಯಂಡ್ ತುಂಬ ಜನ ನನಗೆ ಸರ್ ಮೆಜೆಸ್ಟಿಕ್ ಮತ್ತು ಮಾರ್ಕೆಟಿಂದ ಎಷ್ಟು ದೂರ ಆಗುತ್ತೆ ಅದನ್ನು ಕೂಡ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಇದ್ರೆ, ಎಕ್ಸಾಕ್ಟಾಗಿ ಮೆನ್ಷನ್ ಮಾಡ್ತೀನಿ ಕೇಳಿ. ಸೊ ಮೆಜೆಸ್ಟಿಕ್ಕಿಂದ 30 ಕಿಲೋಮೀಟರ್ ಆಗುತ್ತೆ, 30 ಕಿಲೋಮೀಟರ್ ಆಗುತ್ತೆ. ಮಾರ್ಕೆಟಿಂದ 31 ಕಿಲೋಮೀಟರ್, ಜಸ್ಟ್ 1 ಕಿಲೋಮೀಟರ್ ಮಾತ್ರ ಡಿಫ್ರೆನ್ಸು ಇದು ಇರುವಂಥದ್ದು, ಈ ಲೇಔಟ್ ಇರುವಂಥದ್ದು ಅಂತಲೂ ಹೇಳ್ಬೋದು. ಆ್ಯಂಡ್ ಕ್ಲಿಯರ್ ಟೈಟಲ್ ಇದೆ, BMRDA ಅಪ್ರೂವ್ಡ್ ಈ ಖಾತಾ ಇದೆ, ಇಂಡಿವಿಜುವಲ್ ಈ ಖಾತಾ ಇದೆ. ಅಂದರೆ ಪ್ರತಿಯೊಂದು ಸೈಟ್ಸ್ಗೂ ಕೂಡ ಖಾತಾ ಇರುತ್ತೆ. ನಾಳೆ ದಿನ ರಿಜಿಸ್ಟ್ರೇಷನ್ ಮಾಡ್ಕೊಂಡಾಗ ಇದು ರೆಡಿ ಟು ರಿಜಿಸ್ಟ್ರೇಷನ್, ರೆಡಿ ಟು ಕನ್ಸ್ಟ್ರಕ್ಷನ್ನು. ಸೊ ರಿಜಿಸ್ಟ್ರೇಷನ್ ಮಾಡ್ಕೊಂಡಾಗ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮ ಹೆಸರಿಗೆ ಖಾತಾ ಕೂಡ ಟ್ರಾನ್ಸ್ಫರ್ ಮಾಡಿಕೊಡಲಾಗುತ್ತೆ. ಕಂಪ್ನಿ ಕೂಡ ಮಾಡ್ಕೊಡ್ತಾರೆ ರೀ, ನೀವೇನು ಟೆನ್ಷನ್ ತೊಗೊಂಡು ಆಗುತ್ತೆ ಇಲ್ಲ. ಹಾಗಾದರೆ ಲೇಔಟು ಎಲ್ಲಾದರೂ ಔಟ್ಸ್ಕೇಟಲ್ಲಿ ಇದೆಯಾ, ಹೊರಗಡೆ ಇದೆಯಾ, ಮನೆಗಳಿದೆಯಾ? ಮನೆ ಇದೆ ರೀ, ಬರೀ ತೋರಿಸ್ತೀರಿ. ಅಕ್ಕಪಕ್ಕದಲ್ಲಿ ಅಲ್ಲಿ ತೋರಿಸಿ, ಅಲ್ಲೂ ಮನೆಗಳಿದೆ. ಆ್ಯಂಡ್ ಈ ಕಡೆ ಈ ಲೇಔಟ್ಗೆನ ಓನರ್ ಅಂದರೆ ಲ್ಯಾಂಡ್ ಓನರ್ ಇರ್ತಾರೆ ಗೊತ್ತಾ, ಮಾರ್ಕೆಟಿಂಗ್ ಓನರ್ ಹೇಳ್ತಾ ಇಲ್ಲ ನಾನು, ಆರ್ಕಾ ರಿಲೇಟರ್ಸ್ ಹೇಳ್ತಾ ಇಲ್ಲ. ಸೊ ಲ್ಯಾಂಡ್ ಓನರ್ ಅವರು ಈ ಜಾಗ ತಮಗೋಸ್ಕರ ಇಟ್ಕೊಂಡಿದ್ದಾರೆ. ಇದು ಲ್ಯಾಂಡ್ ಓನರ್ ಅವ್ರ ಮನೆ. ಸೊ ಅದು ಕೂಡ ಇಲ್ಲೇನೇ ಇದೆ ಅಂತ ಹೇಳ್ಬಿಡೋದು. ಅವ್ರು ಉಳಿಸ್ಕೊಂಡ್ಬಿಟ್ಟಿದ್ದಾರೆ ಮನೆನ. ಆ್ಯಂಡ್ ಸುತ್ತಮುತ್ತಲು ಒಳ್ಳೊಳ್ಳೆ ಮನೆಗಳಿದೆ. ಆ ಕಡೆ ಒಂದು ತೋರಿಸಿ, ಒಂದು ಸೂಪರ್ ಆಗಿರೋಂಥ ಮನೆ ರೀಸೆಂಟಾಗಿ ಬಿಲ್ಡ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ದೊಡ್ಡದಾದಂಥ ಮನೆ ಬಂದಿದೆ, ಸುತ್ತಮುತ್ತಲು ಒಳ್ಳೆ ಜಾಗ. ಇನ್ನು ಹತ್ತಿರದಲ್ಲಿ ಇನ್ನೊಂದು ವಿಶೇಷತೆ ಹೇಳ ನಾನು ನಿಮಗೆ, ರುಪೀಸ್ ರೆಸಾರ್ಟ್, ನಮ್ಮ ಉಪೇಂದ್ರ ಅವರ ರುಪೀಸ್ ರೆಸಾರ್ಟ್ ಇಲ್ಲಿಂದ
2 to 3 ಮಿನಿಟ್ಸ್ 2 ನಿಮಿಷದಲ್ಲಿ ರುಪೀಸ್ ರೆಸಾರ್ಟ್ಸ್ಗೆ ಹೋಗ್ಬೋದು. ಸೊ ಯಾರಾದರೂ ವೀಕೆಂಡ್ ಎಂಜಾಯ್ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಪರ್ಪಸ್ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರಿಗೂ ಕೂಡ ಹೇಳಿ ಮಾಡಿಸುವಂಥ ಲೇಔಟು. ಉಳ್ಕೊತೀರಾ ಉಳ್ಕೊಳ್ಳಿ, ಅದಕ್ಕೂ ಕೂಡ ಹೇಳಿ ಮಾಡಿಸೋದು. ಯಾಕಂತಂದರೆ ಚಲಘಟ್ಟ ಮೆಟ್ರೋ ಸ್ಟೇಷನ್ ಹತ್ರದಲ್ಲಿದೆ. ಸೊ ಡೋಂಟ್ ವರಿ, ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಎರಡನೇದಾಗಿ ಇಲ್ಲ ನಾವೊಂದು ವೀಕೆಂಡ್ ಹೋಮನ್ನು ರೆಡಿ ಮಾಡ್ಕೊತೀವಿ, ಸುತ್ತಮುತ್ತಲು ಓಡಾಡ್ತೀವಿ ಅಂತಂದರೆ ದೊಡ್ಡಾಲದ ಮರ, ಮಂಚನಬೇಲೆ ಡ್ಯಾಮು, ರುಪೀಸ್ ರೆಸಾರ್ಟು ಇವೆಲ್ಲವೂ ಕೂಡ ಹತ್ತಿರದಲ್ಲಿ ಸಿಗುತ್ತೆ. ಹೀಗೆ ಹೋದರೆ ಬಿಡದಿ ಕೂಡ ಹತ್ತಿರದಲ್ಲಿ ಸಿಗುತ್ತೆ. ರಾಮನಗರ ಹೋಗ್ಬೋದು, ಹಂಗೆ ಮುಂದೆ ಹೋದರೆ ರಾಮನಗರ ಹೋಗ್ಬೋದು. ಸೊ ಪ್ರೇಕ್ಷಣೀಯ ಸ್ಥಳಗಳಿರ್ಬೋದು, ಓಡಾಡುವಂತಹ ವೀಕೆಂಡ್ ಡೆಸ್ಟಿನೇಷನ್ಸ್ಗಳಿರ್ಬೋದು, ಅವೆಲ್ಲದಕ್ಕೂ ಹೇಳಿ ಮಾಡಿಸಿರುವಂಥ ಜಾಗ. ಸೊ ಆದ್ದರಿಂದ ಒಂದು ವೀಕೆಂಡ್ ಹೋಮ್ ಮಾಡ್ಕೊಳ್ಳೋಕ್ಕೂ ಓಕೆ, ರೆಗ್ಯುಲರಾಗಿ ಇಲ್ಲೇ ಇರ್ತೀವಿ ಅಂದರೂ ಕೂಡ ಜನದಟ್ಟಣೆ ಇರುವಂತಹ ಏರಿಯಾ ವೀಕ್ಷಕರೇ. ಅಷ್ಟೇ ನಾನು ಆಲ್ರೆಡಿ ಹೇಳಿದೆ, ರಾಜರಾಜೇಶ್ವರಿ ಇಂಜಿನಿಯರಿಂಗ್ ಕಾಲೇಜು, ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜು ಪ್ರತಿಯೊಂದು ಕೂಡ ಹತ್ತಿರದಲ್ಲಿ ಇರೋದ್ರಿಂದ ಸೊ ಒನ್ ಆಫ್ ದ ಪ್ರೈಮ್ ಲೊಕೇಶನ್ ಅಂತ ಕೂಡ ಇದನ್ನು ಹೇಳ್ಬೋದು. ಸೊ ಯಾರ್ಯಾರು ಮೈಸೂರು ರೋಡು, ಮಾಗಡಿ ರೋಡು ಸುತ್ತಮುತ್ತಲು ಒಳ್ಳೆ ಲೇಔಟು, ಒಳ್ಳೆ ಸೈಟ್ ನೋಡ್ತಾ ಇದ್ರೆ ಅಂಥವ್ರಿಗಂತೂ ಡೆಫಿನೆಟ್ಲಿ ಹೇಳಿ ಮಾಡಿಸಿರುವಂಥ ಲೇಔಟು. ಆ್ಯಂಡ್ ಅಷ್ಟೇ ಅಲ್ಲದೆ ಇನ್ವೆಸ್ಟ್ಮೆಂಟ್ ಪರ್ಪಸ್ಸು, ನಾವಿಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಂದು 3-4 ವರ್ಷದಲ್ಲಿ ಡಬಲ್ ಆಗ್ಬಿಡ್ಬೇಕು ನಮಗೆ ಅಂತ ಯಾರ್ಯಾರು ನೋಡ್ತಾ ಇದ್ದೀರಾ, ಡೆಫಿನೆಟ್ಲಿ ರೀ. ಯಾಕಂತಂದರೆ ಇಲ್ಲಿನ ರೇಟ್ ಆ ಥರ ಇದೆ. ಆಲ್ರೆಡಿ ತಮ್ಮನೇಲಲ್ಲೂ ನೋಡಿರ್ತೀರ, ಲಾಸ್ಟಲ್ಲಿ ಹೇಳ್ತೀನಿ ನಾನು ನಿಮಗೆ, ಆ ರೇಟ್ ಆ ಥರ ಇದೆ. ಸೊ ಈಸಿಲಿ ನಿಮಗೆ ಮಾರ್ಕಪ್ ಆಗುತ್ತೆ, ಜಾಸ್ತಿ ಆಗುತ್ತೆ. ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ನೋಡಿ, 5,000-6,000 ಕೊಟ್ಬಿಟ್ಟು ಸೈಟ್ ತೊಗೊತೀರ ನೀವು, ಅದು ಯಾವಾಗ 10,000 ಆಗೋದು ಕಷ್ಟ ತಾನೆ. ಅದೇ ನೀವೇನಾದರೂ 2,500-3,000 ಕೊಟ್ಟು ಸೈಟ್ ತೊಗೊಂಡ್ರೆ ಈಸಿಯಾಗಿ 5,000 ಆಗಿಬಿಡುತ್ತೆ. ಅಂಥ ವ್ಯಾಲ್ಯೂ, ಅಂಥ ಅಪ್ರಿಷಿಯೇಷನ್ ಇಲ್ಲಿ ಸಿಗುತ್ತೆ. ಸೊ ಇದಿಷ್ಟಾಯಿತು ಹೊರಗಡೆ ಮಾತು. ಸೊ ಇವಾಗ ಒಳಗಡೆ ಮಾತಾಡೋಣ. ಸೊ ಆಲ್ಮೋಸ್ಟ್ 2 ಎಕರಲ್ಲಿ ಮಾಡಿರುವಂಥ ಲೇಔಟು. ಇಲ್ಲಿ 39 ಸೈಟ್ಸ್ಗಳು ಅವೈಲೇಬಲ್ ಇದೆ ವೀಕ್ಷಕರೇ. ಆ್ಯಂಡ್ ಇನ್ನು ಡೈಮೆನ್ಷನ್ ಅಂತ ಬಂದರೆ 1350, 1000 ಆ್ಯಂಡ್ ಆಡ್ ಸೈಟ್ಸ್ಗಳು. ಸೊ ಆಲ್ಮೋಸ್ಟ್ 30, 40, 30, 50 ಆ್ಯಂಡ್ ಆಡ್ ಸೈಟ್ಸು ಪ್ರತಿಯೊಂದು ಕೂಡ ಇಲ್ಲಿ ಸಿಗುತ್ತೆ. ಆ್ಯಂಡ್ ಇನ್ನು ಅಮ್ಯುನಿಟೀಸ್ ಅಂತ ಬಂದರೆ ನೋಡಿ, ಪವರ್ ಅಂತೂ ಅವಾಗಲೇ ನೋಡಿದ್ರಿ, ಹೊರಗಡೆ ಅಲ್ಲೇ ನಿಮಗೆ TC ಇದೆ ಓನು. ಆ್ಯಂಡ್ ನೀರಂತ ಬಂದಾಗ ಇಲ್ಲೇ ನೋಡ್ರಿ, ಆಲ್ಮೋಸ್ಟ್ ನಿಮಗೆ 40,000 ಲೀಟ್ರ್ ಕೆಪಾಸಿಟಿ ಇರುವಂತಹ ಓವರ್ ಹೆಡ್ ಟ್ಯಾಂಕ್ ಕೂಡ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅದೇ ಈ ಕಡೆ ಬಂದಾಗ ನಿಮಗೆ ಅಪ್ರೋಚ್ ರೋಡು, ಮೇನ್ ಅಪ್ರೋಚ್ ರೋಡ್ ಬಂದ್ಬಿಟ್ಟು 40 ಫೀಟ್ CC ರೋಡ್ ಕೊಡ್ತಾ ಇದ್ದಾರೆ ವೀಕ್ಷಕರೇ. ಸೊ ಇನ್ನರ್ ರೋಡ್ಗಳೆಲ್ಲವೂ ಕೂಡ ನಿಮಗೆ 30 ಫೀಟ್ CC ರೋಡು. ಸೊ ಇಲ್ಲಿ ಬಿಟುಮಿನ್ ರೋಡ್ ಕೊಡ್ತಾ ಇಲ್ಲ, ಅಂದರೆ ಡಾಂಬರ್ ರೋಡ್ ಕೊಡ್ತಾ ಇಲ್ಲ, ಇಲ್ಲಿ ಕಂಪ್ಲೀಟ್ಲಿ CC ರೋಡ್ ಕೊಡ್ತಾ ಇದ್ದಾರೆ ವೀಕ್ಷಕರೇ. ಜಸ್ಟ್ 39 ಸೈಟ್ಸ್ ಇದ್ರೂ ಕೂಡ CA ಏರಿಯಾ, ಪಾರ್ಕು, ನೀರಿನ ವ್ಯವಸ್ಥೆ, ಓವರ್ ಹೆಡ್ ಟ್ಯಾಂಕು, ಜೊತೆಯಲ್ಲಿ TC ಆ್ಯಂಡ್ ದೊಡ್ಡದಾಗಿರುವಂತಹ ರೋಡು. ಆ್ಯಂಡ್ ಅಷ್ಟೇ ಅಲ್ಲದೆ ಇಂಡಿವಿಜುವಲ್ ಸೈಟ್ಸ್ಗೆ ಏನು ಕೊಡ್ತಾ ಇದ್ದಾರೆ ಬನ್ನಿ ತೋರಿಸ್ತೀನಿ. ಇಂಡಿವಿಜುವಲ್ ಸೈಟ್ಸ್ ಅಂತ ಬಂದಾಗ ಇದು ನೋಡಿ, ಡ್ರೈನ್, ಕಂಪ್ಲೀಟ್ ಡ್ರೈನ್ ಇರುತ್ತೆ, ಕ್ಲೀನಿಂಗ್ ವ್ಯವಸ್ಥೆ ಇರುತ್ತೆ, CC ಡ್ರೈನು, ಸಿವೇಜಿನ ವ್ಯವಸ್ಥೆ, ಜೊತೆಯಲ್ಲಿ ನಿಮಗೆ STP. ಹೌದು ವೀಕ್ಷಕರೇ, ಸಿವೇಜು STP ಎಲ್ಲ ಇರುತ್ತೆ. ಆ್ಯಂಡ್ ಪ್ರತಿ ಸೈಟ್ಸ್ಗೂ ಕೂಡ ಈ ರೀತಿ ಒಂದು ರ್ಯಾಂಪ್ ಮಾಡಿರ್ತಾರೆ. ಸೊ ನಿಮ್ಮ ಮನೇಲಿ ಒಂದು SUV ಕೂಡ ಆರಾಮಾಗಿ ಒಳಗಡೆ ಹೋಗಬೇಕು, ಆ ಥರ ಮಾಡಿದ್ದಾರೆ. ಆ್ಯಂಡ್ ಅಷ್ಟೇ ಅಲ್ಲದೆ ನಿಮ್ಮ ಜಾಗ ವೇಸ್ಟ್ ಆಗಬಾರ್ದು. ಮನೆಗೆ ಅಂದಮೇಲೆ ಗಿಡ ಹಾಕೊಳ್ಳೇಬೇಕು ತಾನೆ, ಲೇಡೀಸ್ಗಂತೂ ಭಾಳ ಇಷ್ಟ. ಸೊ ನೀವು ಗಿಡ ಹಾಕೋಬೇಕಂದ್ರೆ ಮನೆ ಒಳಗಡೆ ಜಾಗ ಯೂಸ್ ಮಾಡೋ ಅಗತ್ಯ ಇಲ್ಲ. ನಿಮಗೋಸ್ಕರ ಪ್ಲ್ಯಾಂಟರ್ ಬಾಕ್ಸನ್ನು ಪ್ರತಿಯೊಂದು ಸೈಟ್ಸ್ಗಳಿಗೆ ಎಲ್ಲ ಎಂಟೈರ್ ಥ್ರೂ ಔಟ್ ಮಾಡಿಬಿಟ್ಟಿದ್ದಾರೆ. ಸೊ ಅದರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಜಾಗ ವೇಸ್ಟ್ ಆಗಲ್ಲ. ಸೊ ಇದೇ ಪ್ಲ್ಯಾಂಟರ್ ಬಾಕ್ಸ್ ಇದೆ, ಇದರಲ್ಲಿ ಎಷ್ಟು ಗಿಡ ಬೇಕಾದ್ರೆ ನೆಟ್ಕೋಬೋದು ವೀಕ್ಷಕರೇ. ಅಷ್ಟೇ ಅಲ್ಲದೆ ಸೀವೇಜು, ಡ್ರೈನೇಜು ಆ್ಯಂಡ್ ಅದಕ್ಕೋಸ್ಕರ ಔಟ್ಲೆಟ್ಗಳು ಇಲ್ಲಿ ತೋರಿಸಿ ನೋಡಿ, ಇಲ್ಲಿ ಆ ಬ್ಲೂ ಪೈಪ್ ಇರ್ಬೋದು, ಬ್ಲ್ಯಾಕ್ ಪೈಪ್ ಇರ್ಬೋದು, ಪ್ರತಿಯೊಂದಕ್ಕೂ ಕೂಡ ಔಟ್ಲೆಟ್ಟು, ಇನ್ಲೆಟ್ಟು ಎಲ್ಲವನ್ನ ಇಲ್ಲಿ ಬಿಟ್ಟಿರ್ತಾರೆ ವೀಕ್ಷಕರೇ. ಸೊ ಇಲ್ಲೆಲ್ಲ ಗಿಡಗಳು ಹಾಕಿದ್ದಾರೆ. ಆ್ಯಂಡ್ ಇದು ಸ್ಟ್ರೀಟ್ ಲೈಟ್ ತೋರಿಸಿ ಮೇಲ್ಗಡೆ, ಸ್ಟ್ರೀಟ್ ಲೈಟ್ ಇದೆ. ಆದರೆ ಕರೆಂಟ್ನ ಕಂಬ ಎಲ್ಲಿ ಅಂತ ನೀವು ಕೇಳ್ಬೋದು. ಕರೆಂಟ್ನ ಕಂಬ ಎಲ್ಲ ಇಲ್ಲ ಇಲ್ಲಿ, ಯಾಕಂತಂದರೆ ಇಲ್ಲೇ ಕಂಪ್ಲೀಟಾಗಿ ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಎಲ್ಲಿರುತ್ತೆ ಗೊತ್ತಾ, ಬನ್ನಿ ತೋರಿಸ್ತೀನಿ ನಾನು ನಿಮಗೆ. ಸೊ ಈ ಬಾಕ್ಸ್ ಇದೆ ಗೊತ್ತಾ, ಇದನ್ನು ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಪ್ರತಿ ಸೈಟ್ಸ್ಗಳಿಗೂ ಕೂಡ ನಿಮ್ಮ ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಹೋಗಿರುತ್ತೆ. ಸೊ ಇಲ್ಲಿಂದನೇ ಕನೆಕ್ಷನ್ಸನ್ನು ತೊಗೋಬೋದು. ಆ್ಯಂಡ್ ನಮ್ಮ ಆರ್ಕಾ ರಿಲೇಟರ್ಸ್ ಅವರು ಇಲ್ಲಿ ಆಲ್ರೆಡಿ ಬಿಟ್ಟಿರ್ತಾರೆ. ಸೊ ನಿಮಗೆ ಒಂದು ಇನ್ಲೆಟ್ ಕೊಟ್ಟಿರ್ತಾರೆ, ನೀವು ಅಲ್ಲಿಂದ ಆರಾಮಾಗಿ ಕನೆಕ್ಟ್ ಮಾಡಿಕೊಂಡು ನಿಮ್ಮ ಮನೆಗೆ ಕರೆಂಟ್ನ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡ್ಕೋಬೋದು ವೀಕ್ಷಕರೇ. ಸ್ನೇಹಿತರೆ ಅಷ್ಟೇ ಅಲ್ಲದೆ ಬನ್ನಿ ಇನ್ನೊಂದು ತಿಳಿಸ್ಕೊಡ್ತೀನಿ. ಜಸ್ಟ್ 39 ಸೈಟ್ಸ್ ಇದ್ದರೂ ಕೂಡ BA ಮಾಡಿ ಅಪ್ರೂವ್ಡ್ ಆಗಿರೋದ್ರಿಂದ ಇಲ್ಲಿ CA ಏರಿಯಾ, ಅಷ್ಟೇ ಅಲ್ಲದೆ ಪಾರ್ಕು ಎರಡೂ ಕೂಡ ಮಾಡಿದ್ದಾರೆ ನೋಡಿ. ಇದು ಬಂದುಬಿಟ್ಟು CA ಏರಿಯಾ. ಆ್ಯಂಡ್ CA ಏರಿಯಾದಲ್ಲೇ ನಿಮಗೆ ಒಂದು ಓವರ್ ಹೆಡ್ ಟ್ಯಾಂಕನ್ನು ಕೂಡ ಮಾಡಿದ್ದಾರೆ ಅಂತಲೂ ಹೇಳ್ಬೋದು. ನಾನು ಅವಾಗ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟೆ. ಇದಿಷ್ಟು ಕಂಪ್ಲೀಟ್ CA ಏರಿಯಾ. ಏನಪ್ಪ CA ಏರಿಯಾ ಅಂದರೆ ಸಿವಿಕ್ ಅಮ್ಯುನಿಟೀಸ್. ಹೌದು ವೀಕ್ಷಕ, ಸಿವಿಕ್ ಅಮ್ಯುನಿಟೀಸ್ ಅಂದರೆ ನಾಳೆ ದಿನ ಇಲ್ಲಿ ಗೌರ್ಮೆಂಟ್ ಅವ್ರು ಇರ್ಬೋದು, ಅಥವಾ ನೀವೆಲ್ಲ ಅಸೋಸಿಯೇಷನ್ ಅವ್ರು ಸೇರಿಕೊಂಡು ಇಲ್ಲಿ ಏನು ಬೇಕಾದ್ರೆ ಕ್ರಿಯೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಒಂದು ಅಂಗನವಾಡಿ ಇರ್ಬೋದು, ಚಿಕ್ಕದಾದ ಸ್ಕೂಲ್ ಇರ್ಬೋದು, ಸ್ಮಾಲ್ ಕಲ್ಯಾಣ ಮಂಟಪ ಅಂದರೆ ಎಲ್ಲದಕ್ಕೂ ಅಲ್ಲ, ಕನ್ವೆನ್ಷನ್, ನಿಮಗೇನಾದರೂ ಚಿಕ್ಕ ಪುಟ್ಟ ಬರ್ತ್ಡೇ ಮಾಡ್ಕೊಳ್ಳೋದಕ್ಕೆ, ಸ್ಮಾಲ್ ಫಂಕ್ಷನ್ಸ್ ಮಾಡ್ಕೊಳ್ಳೋದಕ್ಕೆ ಚಿಕ್ಕದಾದಂಥ ವ್ಯವಸ್ಥೆ, ಇಲ್ಲ ಮಿನಿ ಒಂದು ಕ್ಲಬ್ ಮಾಡ್ಕೊತಾ ಇದ್ದೀರಾ, ಗೇಮಿಂಗ್ ಸೆಂಟರ್ ಮಾಡ್ಕೊತಾ ಇದ್ದೀರಾ, ಎಲ್ಲವನ್ನ ಇದರಲ್ಲಿ ನೀವು ಮಾಡ್ಕೋಬೋದು. ಈ ವ್ಯವಸ್ಥೆ, ಈ ಜಾಗ ಅದಕ್ಕೋಸ್ಕರ ಹೇಳಿ ಮಾಡಿಸಿರುವಂಥದ್ದು. ಆ್ಯಂಡ್ ಈ ಕಡೆ ಬಂದರೆ ಪಾರ್ಕ್, ಬನ್ನಿ ಇಲ್ಲಿ ತೋರಿಸಿ, ಎಷ್ಟು ದೊಡ್ಡದಾದಂಥ ಪಾರ್ಕ್ ಬಿಟ್ಟಿದ್ದಾರೆ. ಸೊ ಪಾರ್ಕು, ಕಿಡ್ಸ್ ಪ್ಲೇ ಏರಿಯಾ ಪ್ರತಿಯೊಂದು ಕೂಡ ಇದರಲ್ಲಿ ಬರುತ್ತೆ. ಸೊ ನಿಮ್ಮ ಮಕ್ಕಳೆಲ್ಲ ಹೊರಗಡೆ ರೋಡಲ್ಲಿ ಆಟ ಆಡ್ಕೊಬೇಕು,
ಇಲ್ಲೇ ಇಲ್ಲ. ಇಲ್ಲಿರುವಂಥ ಕಮ್ಯುನಿಟಿ ಎಲ್ಲ ಮಕ್ಕಳು ಕೂಡ ಇಲ್ಲಿ ಒಳಗಡೆ ಆಟಾಡ್ಕೋಬೋದು. ಬಟ್ ಇದರನ್ನ ಬೆಳೆಸುವಂಥ ಜವಾಬ್ದಾರಿ ನಿಮ್ದಿರುತ್ತೆ, ನಿಮ್ಮ ಅಸೋಸಿಯೇಷನ್ ಇರುತ್ತೆ. ನಮ್ಮ ಆರ್ಕಾ ರಿಯಲ್ಟರ್ಸ್ ಅವರು ಕೂಡ ಇಲ್ಲಿ ನಿಮಗೆ ಪ್ಲಾಂಟೇಷನ್ನು, ಕಿಡ್ಸ್ ಪ್ಲೇ ಏರಿಯಾ ಎಲ್ಲ ರೆಡಿ ಮಾಡ್ಕೊಡ್ತಾರೆ. ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ನೀವೆಲ್ಲ ಸೇರಿಕೊಂಡು ಈ ಜಾಗವನ್ನು ನೋಡ್ಕೊಂಡ್ರೆ ಡೆಫಿನೆಟ್ಲಿ ಕೂಡ ತುಂಬ ಸೂಪರ್ ಆಗಿರುತ್ತೆ. ಒಂದು ಒಳ್ಳೆ ಕಮ್ಯುನಿಟಿ ಬೆಳೆಸ್ಕೊಂತೀರ ಅಂತ ಹೇಳ್ಬೋದು. ಇಷ್ಟವಾಗಿದ್ದ ವಿಚಾರ ಏನಂತಂದರೆ ಪ್ಲಾಂಟೇಷನ್. ಇಡೀ ಎಂಟೈರ್ ಲೇಔಟಲ್ಲಿ ಪ್ರತಿಯೊಂದು ಸೈಟ್ಗೂ ಕೂಡ ನಿಮಗೆ ಪ್ಲಾಂಟರ್ ಬಾಕ್ಸ್ ಸಿಗುತ್ತೆ. ಅಂತಂದ್ರೆ ಏನಾಗುತ್ತೆ ಅಂತಂದರೆ, ನೀವು ಹೊಸದಾಗಿ ನಮ್ಮ ಸೈಟ್ ಒಳಗಡೆ ಗಿಡ ನೆಟ್ಕೋಬೇಕು, ಅವುಗಳೆಲ್ಲ ಟೆನ್ಷನ್ನೇ ಇಲ್ಲ. ಸೊ ಇದರಲ್ಲೇ ಆರಾಮಾಗಿ ಗಿಡ ನೆಟ್ಕೋಬೋದು. ಸೊ ಒನ್ ಆಫ್ ದ ನಾನು ನೋಡಿರೋ ಪ್ರಕಾರ ಒಂದು ಸ್ವಲ್ಪ ಚಿಕ್ಕದಾಗಿದ್ದರೂ ಕೂಡ ಎಲ್ಲ ವ್ಯವಸ್ಥೆಯನ್ನು ನಮ್ಮ ಐರಿಚ್ ಅವನಿಯಲ್ಲಿ ನೀವು ಪಡ್ಕೋಬೋದು. ನಮ್ಮ ಆರ್ಕಾ ರಿಯಲ್ಟರ್ಸ್ಗೆ ನಾನು ಆ್ಯಕ್ಚುಲಿ ಥ್ಯಾಂಕ್ ಯು ಹೇಳಬೇಕು. ಒಂದು ಚಿಕ್ಕದಾಗಿ ಮಾಡಿದ್ರು ಒಂದು ಸೂಪರಾಗಿ ಮಾಡಿದರೆ. ಕಾರಣ ಏನಂತಂದರೆ, ಇದು BMRD ಅಪ್ರೂವ್ಡ್ ವೀಕ್ಷಕರೇ. BMRD ಅಪ್ರೂವ್ಡ್ ಇದ್ದಾಗ ಏನಾಗುತ್ತೆ ಅಂದರೆ, ಸಮ್ ಪೋರ್ಷನ್ ಅಂದರೆ ಇಷ್ಟು ಪರ್ಸೆಂಟೇಜ್ ಜಾಗವನ್ನು ನಾವು ಬಿಡಲೇಬೇಕು. ಪಾರ್ಕಿಗೆ ಬಿಡಬೇಕು, CA ಏರಿಯಾ ಬಿಡಬೇಕು. ಅವ್ರು ಎಷ್ಟು ಹೇಳಿರ್ತಾರೆ ಅಷ್ಟೇ ಕರೆಂಟ್ನ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಇವೆಲ್ಲವನ್ನು ಮಾಡಲೇಬೇಕಾಗುತ್ತೆ. ದೊಡ್ಡ ರೋಡ್ ಕೊಡಲೇಬೇಕಾಗುತ್ತೆ. ಸೊ ಆದ್ದರಿಂದ ಹೇಳೋದಿಷ್ಟೇ, ಲಿಮಿಟೆಡ್ ಸೈಟ್ಸ್ಗಳಿದೆ. ಸೊ ಯಾರ್ಯಾರು ಸುತ್ತಮುತ್ತಲು ಒಂದು ಒಳ್ಳೆ ಡೆವಲಪ್ಡ್ ಸೈಟ್ಸ್ ಬೇಕು, ಒಂದು ಒಳ್ಳೆ ಪ್ರೈಸ್ಗೆ ಬೇಕು ಅಂತ ಹೇಳ್ತಾ ಇದ್ರೆ ಡೆಫಿನೆಟ್ಲಿ ಇದು ವರ್ತ್ ಅಂತ ಹೇಳ್ತೀನಿ. ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಟು ಕನ್ಸ್ಟ್ರಕ್ಷನ್. ನಾಳೆನೇ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಕೋಬೋದು. ಪ್ರತಿಯೊಂದು ಕೂಡ ಇನ್ನೊಂದೇನು ಗೊತ್ತಾ, ಈ ದೊಡ್ಡ ಆಲದ ಮರ, ಈ ನಮ್ಮ ಮಾಗಡಿ ರೋಡ್ ಸುತ್ತಮುತ್ತಲಲ್ಲಿ ನಿಮಗೆ ಬ್ಲಾಕ್ಗಳೆಲ್ಲ ತುಂಬ ಕಮ್ಮಿ ರೇಟಿಗೆ ಸಿಗ್ಬಿಡುತ್ತೆ. ಹೌದು, ಬ್ಲಾಕ್ ಇರ್ಬೋದು, ಜಲ್ಲಿ, ಸ್ಯಾಂಡು ಎಲ್ಲ ತುಂಬ ಹತ್ತಿರದಲ್ಲಿ ಚೀಪಾಗಿ ಸಿಗ್ಬಿಡುತ್ತೆ. ಸೊ ಯಾರಾದರೂ ಮನೆ ಕಟ್ಟಬೇಕು ಅಂತಿದ್ರೆ ಕನ್ಸ್ಟ್ರಕ್ಷನ್ ಮಟೀರಿಯಲ್ಗಳು ಸೂಪರಾಗಿ ಸಿಗುತ್ತೆ, ಕ್ವಿಕ್ಕಾಗಿ ಸಿಗುತ್ತೆ. ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ಗಳು ತುಂಬ ಚೆನ್ನಾಗಿದ್ದಾರೆ ವೀಕ್ಷಕರೇ. ಸೊ ಸುತ್ತಮುತ್ತಲು ವಿಸಿಟಿಂಗ್ ಪ್ಲೇಸಸ್ ಇರ್ಬೋದು, ರುಪೀಸ್ ರೆಸಾರ್ಟು, ಅಷ್ಟೇ ಅಲ್ಲದೆ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಗಳು ಪ್ರತಿಯೊಂದು ಕೂಡ ಹತ್ತಿರ ಇರೋದ್ರಿಂದ ಡೆಫಿನೆಟ್ಲಿ ಇಲ್ಲಿನ ಸೈಟ್ ನಿಮಗೆ ಹೇಳಿ ಮಾಡಿಸಿರುವಂಥದ್ದು. ಸೊ ವೀಕ್ಷಕರೇ, ಫೈನಲಿ ಬರ್ತಾ ಇರುವಂಥದ್ದು ಪ್ರೈಸ್. ಹಾಗಾದರೆ ಏನಪ್ಪ ಪ್ರೈಸ್ ಕೋಟ್ ಮಾಡ್ತಾ ಇದ್ದಾರೆ ವೀಕ್ಷಕರೇ? ಇಲ್ಲಿನ ಪ್ರೈಸ್ ಬಂದುಬಿಟ್ಟು 2999, 2999 ರೂಪಾಯಿ. ಓಕೆನಾ? ವರ್ತಾಗುರು ಅಂತಂತಂದರೆ 100% ಬರ್ತೀರಿ. ಚಲಘಟ್ಟ ಮೆಟ್ರೋ ಸ್ಟೇಷನಿಂದ 15 ಮಿನಿಟ್ಸ್ ಡ್ರೈವಲ್ಲಿ ಜಾಗ ಸಿಗ್ತದೆ ಅಂತಂದರೆ ಯಾರು ಬಿಟ್ಕೊತಾರೆ, ಯಾಕೆ ಬಿಟ್ಕೊತಾರೆ? ಬಿಟ್ಕೋಬೇಡಿ ಅಂತ ಹೇಳ್ತೀನಿ. ಆ್ಯಂಡ್ ಅಷ್ಟೇ ಅಲ್ಲದೆ BMRD ಈ ಕಥಾ ಸೈಟ್ಸ್ ಆಗಿರೋದ್ರಿಂದ ಡೆಫಿನೆಟ್ಲಿ ಇಟ್ಸ್ ವರ್ತ್ ಅಂತ ಹೇಳ್ತೀನಿ ವೀಕ್ಷಕರೇ. ಸೊ ಈ ಆಪರ್ಚುನಿಟಿನ ಬಿಟ್ಕೋಬೇಡಿ. ಸೊ ಸ್ಕ್ರೀನ್ ಮೇಲೆ ಆರ್ಕಾ ರಿಯಲ್ಟರ್ಸ್ ಅವರ ನಂಬರ್ ಕೊಟ್ಟಿರ್ತೀನಿ, ಆ ಮೂಲಕ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ನಿಮಗೆ 75% ಕೂಡ ಲೋನ್ ಅವೈಲೇಬಲ್ ಇದೆ. ಹೌದು ವೀಕ್ಷಕರೇ, ಲೋನ್ ಬೆಸ್ಟ್ ಲೋನ್ ಸಿಗುತ್ತೆ. ಆ್ಯಂಡ್ ಇದನ್ನು ಆರ್ಕಾ ರಿಯಲ್ಟರ್ಸ್ ಅವರೇ ಮಾಡಿಕೊಡ್ತಾರೆ. ಸೊ ನೀವು ಬರಬೇಕಾದ್ರೆ ನಿಮ್ಮ ಡೀಟೇಲ್ಸನ್ನು ತೊಗೊಂಬನ್ನಿ. ಅಷ್ಟೇ ಅಲ್ಲದೆ 10,000 ರೂಪೀಸ್ ಕೊಟ್ಬಿಟ್ಟು ಇಲ್ಲಿಂದ ಡಾಕ್ಯುಮೆಂಟ್ಸನ್ನು ತೊಗೊಂಡೋಗ್ಬಿಟ್ಟು ನಿಮ್ಮ ಲಾಯರ್ ಹತ್ರ ಒಂದು ಲೀಗಲ್ ಒಪಿನಿಯನನ್ನು ತೊಗೊಳ್ಳೋದನ್ನು ಮರಿಬೇಡಿ. ಫೈನಲ್ ಆಗಿ ನಿಮಗೂ ಇಷ್ಟ ಆಯಿತು, ಆ ಕಡೆ ಲೋನ್ ಕೂಡ ಅಪ್ರೂವಲ್ ಆಯಿತು ಅಂತಂದರೆ ನಿಮ್ಮ ಕನಸಿನ ನಿವೇಶನವಂತೂ ಇಲ್ಲಿ ನನಸಾಗುತ್ತೆ ವೀಕ್ಷಕರೇ. ಸ್ಕ್ರೀನ್ ಮೇಲೆ ಆರ್ಕಾ ರಿಯಲ್ಟರ್ಸ್ ಅವರ ನಂಬರ್ ಕೊಟ್ಟಿರ್ತೀನಿ, ಆ ಮೂಲಕ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಕೆಂಗೇರಿ ಉಪನಗರದಲ್ಲಿ ಇವರ ಆಫೀಸ್ ಕೂಡ ಅವೈಲೇಬಲ್ ಇದೆ. ಒಂದ್ಸತಿ ಭೇಟಿ ಮಾಡ್ತೀನಿ ಅಂತಂದರೆ ಅಲ್ಲಿಗೋಗಿ, ಇಲ್ಲ ನಾವು ಡೈರೆಕ್ಟಾಗಿ ಸೈಟ್ಗೆ ಬರ್ತೀನಿ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ನಿಮಗೆ ಸೈಟ್ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ, ಆ ಮೂಲಕ ನೀವು ಇಲ್ಲಿ ಬರ್ಬೋದು. ನಿಮ್ಮ ಕನಸಿನ ನಿವೇಶನವನ್ನು ನನಸಾಗಿಸ್ಕೋಬೋದು ವೀಕ್ಷಕರೇ. ನಮಸ್ಕಾರ.